2 ದಶಕಗಳಿಂದ ವಿಚ್ಛೇದನ ಪಡೆಯಲು ಅಲೆದಾಟ ಕಡೆಗೆ ಆಗಿದ್ದೇನು ಅನ್ನುವಂಥದ್ದು ಬರೋಬ್ಬರಿ 20 ವರ್ಷಗಳಿಂದ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು, ಹೋರಾಟವನ್ನ ಮಾಡ್ತಾ ಇದ್ದಂತಹ ದಂಪತಿ ಈಗ ಕೊನೆಗೂ ಒಂದಾಗಿದ್ದಾರೆ. ಎರಡು ದಶಕಗಳಿಂದ ವಿಚ್ಛೇದನ ಪಡೆಯಲು ಅಲೆದಾಟ, ಬರೋಬ್ಬರಿ 20 ವರ್ಷಗಳಿಂದ ಡಿವೋರ್ಸ್ಗೆ ಹೋರಾಟ, ಕಡೆಗೆ ಆಗಿದ್ದೇನು? ಶಿಕ್ಷಕಿ ದಂಪತಿಗೆ ಬೇರೆ ಬೇರೆ ಆಗೋದೇ ಟಾರ್ಗೆಟ್. ಆದ್ರೆ ಆಗಿದ್ದೇನು? ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕೆ ಶುರುವಾಗಿತ್ತು ಫೈಟ್ ಇಬ್ಬರ ಮಧ್ಯ. ಶಿಕ್ಷಕಿ ದಂಪತಿಯಲ್ಲಿ ಪರಸ್ಪರ ಮುಖ ನೋಡಿಕೊಳ್ಳಲಾಗದಷ್ಟು ಕೋಪ ಇತ್ತಂತೆ. ಆದ್ರೆ 20 ವರ್ಷಗಳ ನಂತರ ಅವರ ಬಾಳಲ್ಲಿ ಆಗಿದ್ದೇನು? ಅದೇ ಒಂದು ಮ್ಯಾಜಿಕ್ ಇದೀಗ ಶಿಗ್ಗಾವಿಯ ನ್ಯಾಯಾಲಯದಲ್ಲಿ ಮನಸ್ಸು ಬದಲಿಸಿದ ಶಿಕ್ಷಕ ದಂಪತಿಗಳು. 20 ವರ್ಷದ ಬಳಿಕ ಯಲ್ಲಪ್ಪ ನಾಗರತ್ನ ಶಿಕ್ಷಕ ದಂಪತಿ ಪುನರ್ಮಿಲನ. ಮುರಿದ ಹೃದಯಗಳನ್ನ ಒಂದಾಗಿಸಿದ ನ್ಯಾಯಾಧೀಶ ಸುನೀಲ್ ತಳವಾರ್. ಮುನಿಸು ಮರೆತು ಪರಸ್ಪರ ಮಾಲೆ ಹಾಕಿಕೊಂಡು ಸಿಹಿಯನ್ನ ತಿನ್ನಿಸಿದ ದಂಪತಿ. ಶಿಗ್ಗಾವಿ ಕೋರ್ಟ್ ಜಡ್ಜ್ ಸುನೀಲ್ ತಳವಾರ ಕಾಲ್ಗೆರೆದಂತಹ ಶಿಕ್ಷಕ ಜೋಡಿ. 2 ದಶಕಗಳಿಂದ ವಿಚ್ಛೇದನ ಪಡೆಯಲು ಅಲೆದಾಟ, ಬರೋಬ್ಬರಿ 20 ವರ್ಷಗಳಿಂದ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ರು. ಕೊನೆಗೂ ಕೂಡ ಈಗ ಒಂದಾಗಿರುವಂಥದ್ದು. ನ್ಯಾಯಾಧೀಶರ ಮುಂದೆ ಪರಸ್ಪರ ಹಾರವನ್ನ ಬದಲಾಯಿಸಿಕೊಳ್ಳುವ ಮೂಲಕ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಶಿಕ್ಷಕಿ ದಂಪತಿಗೆ ಬೇರೆ ಬೇರೆ ಆಗೋದೇ ಒಂದು ಟಾರ್ಗೆಟ್ ಆಗಿಬಿಟ್ಟಿತ್ತಂತೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕಾಗಿ ಫೈಟ್ ನಡೀತಾ ಇತ್ತು ಇಬ್ಬರು ಮಧ್ಯೆ ಕೂಡ. ಪರಸ್ಪರ ಮುಖವನ್ನು ನೋಡಿಕೊಳ್ಳಲಾಗದಷ್ಟು ಕೋಪ ಇತ್ತಂತೆ ಇಬ್ಬರು ನಡುವೆ. 20 ವರ್ಷಗಳಿಂದ ಈಗ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ಕೊನೆಗೂ ಇದೀಗ ಶಿಗ್ಗಾವಿಯ ನ್ಯಾಯಾಲಯದಲ್ಲಿ ಮನಸ್ಸನ್ನ ಬದಲಿಸಿರುವಂತಹ ದಂಪತಿ ಯಲ್ಲಪ್ಪ ಹಾಗೆ ನಾಗರತ್ನಮ್ಮ ಶಿಕ್ಷಕ ದಂಪತಿ ಇದೀಗ ಮತ್ತೆ ಪುನರ್ಮಿಲನ ಆಗಿರುವಂಥದ್ದು. ಒಡೆದಂತಹ ಹೃದಯಗಳನ್ನ ಒಂದಾಗಿಸಿರುವಂಥದ್ದು ನ್ಯಾಯಾಧೀಶ ಸುನೀಲ್ ತಳವಾರ್ ಅವರು. ಜಡ್ಜ್ ಸುನೀಲ್ ತಳವಾರ್ ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ ಶಿಕ್ಷಕ ಜೋಡಿ. 20 ವರ್ಷಗಳಿಂದ ಡಿವೋರ್ಸ್ಗೆ ಹೋರಾಟ ಮಾಡ್ತಿದ್ದಂತಹ ದಂಪತಿಗಳಿಗೆ ಇದೀಗ ಮತ್ತೆ ಬುದ್ಧಿಮಾತುಗಳನ್ನ ಹೇಳಿ ಅರ್ಥ ಮಾಡಿಸಿ ಜೀವನದ ಪಾಠವನ್ನ ಅರ್ಥ ಮಾಡಿಸಿದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸುನೀಲ್ ತಳವಾರ್ ಅವರು. ಮದುವೆಯಾದಂತಹ ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕೆ ಫೈಟ್ ಮಾಡ್ತಾ ಇದ್ರಂತೆ. ಒಬ್ರಿಗೊಬ್ರು ಮುಖವನ್ನು ಕೂಡ ಆಗದೇ ಇರುವಷ್ಟು ಕೋಪ ಇಬ್ಬರಲ್ಲೂ ಕೂಡ ಇತ್ತಂತೆ. ಇದೀಗ 20 ವರ್ಷಗಳ ನಂತರ ಇದೀಗ ಇಬ್ಬರನ್ನು ಕೂಡ ಒಂದಾಗಿಸಿರುವಂಥದ್ದು. ಶಿಗ್ಗಾವಿಯ ನ್ಯಾಯಾಲಯದಲ್ಲಿ ಮನಸ್ಸನ್ನ ಬದಲಾಯಿಸಿಕೊಂಡಿದ್ದಾರೆ ಯಲ್ಲಪ್ಪ ನಾಗರತ್ನಮ್ಮ ಶಿಕ್ಷಕ ದಂಪತಿಗಳು. ಇವರು ಹೃದಯಗಳನ್ನ ಒಂದಾಗಿಸಿರುವಂಥದ್ದು ನ್ಯಾಯಾಧೀಶ ಸುನೀಲ್ ತಳವಾರ್ ಅವರು.